ಕ್ರಿಸ್ತನು ಕೂಡ ಈ ಒಂದು ವೇಳೆಯಲ್ಲಿ ನಾವು ಕೃತಜ್ಞತೆ ಹೇಳಿ ಮತ್ತೊಂದು ಬಾರಿ ದೇವರ ವಾಕ್ಯ ಸಂದೇಶವನ್ನು ಕೇಳಕ್ಕೂ ಈ ಒಂದು ಆ ದೇವದರ್ಶನ ಗೂಡಾರ ಎನ್ನುವ ಪಾಠ ಅದರ ಒಂದು ಸ್ವಲ್ಪ ಭಾಗವನ್ನು ನಾವು ಕೂಡ ಬಿಟ್ಟಿದ್ದೀರಿ. ಅದನ್ನ ಕೂಡ ಇವತ್ತು ಧ್ಯಾನ ಮಾಡ್ಲಿಕ್ಕೆ ದೇವರು ನಮಗೆ ದಯಪಾಲಿಸಿದ್ದಾರೆ ಈ ಒಂದು ಸಮಯವನ್ನು. ಸಹೋದರ ಸಹೋದರಿಯರೇ, ಆ ಪಾಠ ವಾರ ನಾವು ಮಾಡಿದಂತ ಪಾಠದಲ್ಲಿ ಕೆಲವು ವಿಷಯಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಈ ಒಂದು ಬಂಗಾರದ ದೀಪಸ್ತಂಭ ಅಂತ ನೋಡ್ಕೊಂಡ್ ಬಂದಿದ್ದೀರಿ. ಇದರಲ್ಲಿ ನೋಡುವಾಗ ಇದರಲ್ಲಿ ಇದ್ದಿದ್ದಂತ ಆ 6 ಕೊಂಬೆಗಳು, ದೀಪಸ್ತಂಭದಲ್ಲಿ ಇದ್ದಿದ್ದಂತ ಈ 6 ಕೊಂಬೆಗಳ ಬಗ್ಗೆ ನಾವು ಮಾತಾಡಿದ್ವಿ. ಅನೇಕ ಪಾಠಗಳನ್ನು ಒಂದೊಂದು ವಿಷಯ ಕೂಡ ನೋಡುವಾಗ ಸಹೋದರ ಸಹೋದರಿಯರೇ, ಇದರಲ್ಲಿ ಮಾಡಿದಂತ ಈ ಬಂಗಾರದ ಈ ಒಂದು ದೀಪಸ್ತಂಭ ಯಾಗ್ ಮಾಡಿದ್ರು, ಯಾವ ತರ ಮಾಡಿದ್ರು ಅಂತ ಕೂಡ ನಾವು ಇದರಲ್ಲಿ ನೋಡುವಾಗ ಹೆಚ್ಚೆಚ್ಚಾಗಿ ಅನೇಕ ವಿಷಯಗಳನ್ನು ನಾವು ಮಾಡಿದಿರ್ರಿ. ಹೋದ್ವಾರ ನಾವು ಯಾವುದು ಎಲ್ಲಿಗೆ ನಿಲ್ಲಿಸಿದೀವಿ ಅಂತ ಹೇಳಿದ್ರೆ, ಮತ್ತೊಂದು ಬಾರಿ ಬರೋ ವಾರ ಎಲ್ಲ ಪ್ರಶ್ನೆಗಳನ್ನು ನಾನು ಕೆಲವು ವಿಷಯಗಳನ್ನ ಕೇಳ್ಕೊಂತೀನಿ. ಇವತ್ತು ಡೈರೆಕ್ಟ್ ಆಗಿ ನಾವು ಪಾಠಕ್ಕೆ ಹೋಗೋಣ. ಏನಂತ ಹೇಳಿದ್ರೆ, ಈ ದೀಪಸ್ತಂಭದಲ್ಲಿ ಇದ್ದಿದಂತ ನಾವು ಆ ಒಂದು ದೀಪಸ್ತಂಭ, ಆ ನಡುವಲ್ಲಿ ಇದ್ದಿದ್ದಂತ ದೀಪಸ್ತಂಭ, ಅದರಲ್ಲಿ ಇದ್ದಿದ್ದಂತ 6 ಕೊಂಬೆಗಳು, ಈ ಕಡೆ ಒಂದು 3 ಕೊಂಬೆಗಳು, ಆ ಕಡೆ ಒಂದು 3 ಕೊಂಬೆಗಳಿತ್ತು. ಆ ಕೊಂಬೆಗಳು ಯಾವ್ದ್ರಿಂದ ಮಾಡಿದ್ರು ಅಂತ ಹೇಳಿದ್ರೆ, ಈಗ ನೋಡ್ಬೇಕಾದ್ರೆ ನಾನು ಹಾಕಿದ್ ನೋಡ್ರಿ, ಬಾದಾಮಿ ಹೂವ ಮತ್ತೆ ಅದರ ಒಂದು ಪಾತ್ರೆ ಅಲ್ವಾ, ಆ ಪುಷ್ಪ ಪಾತ್ರೆ ಆಮೇಲೆ ಮೊಗ್ಗುಗಳು, ಇವೆಲ್ಲ ಒಂದೊಂದು ಕೂಡ ಮಾಡಿದ್ರು. ನಮಗೆಲ್ಲ ಚೆನ್ನಾಗಿ ಗೊತ್ತಿತ್ತು. ಮೊಗ್ಗು, ಆ ಪುಷ್ಪ ಪಾತ್ರೆ ಅಂತ ಹೇಳಿದ್ರೆ, ಆ ಪಾತ್ರೆ ಅಂತ ಹೇಳುವಾಗ ಒಂದು ಹಣ್ಣಲ್ಲಿ ಮಾಡಿದಂತ ಬಾದಾಮಿ ಹಣ್ಣು ಇದೆ, ಹಣ್ಣಲ್ಲಿ ಮಾಡಿದಂತ ಒಂದು ಪಾತ್ರೆ, ಆಮೇಲೆ ಹೂವ, ಈ 3 ಕೂಡ ಏನ್ ಸೂಚನೆ ಆಗ್ತದೆ ಅಂತ ಹೇಳುವಾಗ ನೋಡ್ರಿ, ಈ ದೀಪಸ್ತಂಭ ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಇಲ್ಲಿಗೆ ಬರುವ ರಾಜ್ಯದಲ್ಲಿ ಇಲ್ಲಿ ಸ್ಥಾಪನೆ ಆಗುವಾಗ, ರಾಜ್ಯ ಸ್ಥಾಪನೆ ಆಗುವಾಗ ಈ ಲೋಕದಲ್ಲಿ ಎಲ್ಲರೂ ಮುಖ್ಯವಾಗಿ ಬೆಳಕಾಗಿ ಇರುವ ಮಕ್ಕಳು, ದೇವರ ಮಕ್ಕಳು ಯಾರಾಗಿರ್ತಾರೆ ಅಂತ ಹೇಳಿದ್ರೆ, ಈ ದೀಪಸ್ತಂಭ ಇರುವ ಅದನ್ನ ಮಾಡಿರುವ ಒಂದು ರೀತಿ ಅಲ್ವಾ, ಅವೆಲ್ಲ ನಮಗೆ ತೋರ್ಸ್ಕೊಡ್ತದೆ. ಏನಪ್ಪಾ ಅಂತ ಕೇಳಿದ್ರೆ, ಆ ಮೊಗ್ಗು ಯಾವುದಕ್ಕೆ ಸೂಚನೆ ಆಗ್ತದೆ ಅಂತ ಕೇಳಿದ್ರೆ, ಒಂದು ಮಹಾಯಾಜಕನಾಗಿದ್ದ ಆರೋನಿಗೆ ಆ ಸೂಚನೆ ಆಗ್ತದೆ. ಆರೋನಿಗೆ ಸೂಚನೆ ಆಗುವಾಗ ನಮಗೆ ಹೆಂಗೆ ಪದ ಆಯ್ಕೆ ಆಗ್ತದೆ ಅಂತ ಕೇಳುವಾಗ ಸಹೋದರ ಸಹೋದರಿಯರೇ, ಅದು ನಮಗೆ ತಂದೆಯ ದೇವರು ಆರೋನನ್ನ ಹೆಂಗೆ ಆಯ್ಕೆ ಮಾಡಿದ್ರು ಅದೇ ತರ ನಮ್ಮನ್ನ ಕೂಡ ಆಯ್ಕೆ ಮಾಡಿದ್ರು ಅಂತ ನೋಡ್ತೀವಿ. ಹಣ್ಣು ಅಂತ ಹೇಳುವಾಗ ಫ್ರೂಟ್, ಆ ಫ್ರೂಟ್ ಅನ್ನುವಾಗ ನಾವು ಆತ್ಮೀಯ ರೀತಿಯಲ್ಲಿ ನಾವು ಕೊಡುವ ಫಲಗಳು, ಒಂದು ಒಳ್ಳೆ ಫಲಗಳನ್ನ ಕೊಡುವ ಮುಖಾಂತರ ಅಲ್ವಾ. ಆಮೇಲೆ ಆ ಹೂವ ಏನಪ್ಪಾ ಅಂತ ಕೇಳಿದ್ರೆ, ಅದು ರೆಸರೆಕ್ಷನ್ ಅನ್ನ ತೋರಿಸ್ತದೆ, ಅದು ನಾವು ಪುನರ್ತನವನ್ನು ಅದು ತೋರಿಸ್ತದೆ ಅಂತ ಹೇಳಿ, ಆ 3 ಕೂಡ ಜಯ ಹೊಂದಿರುವವರು ಅಲ್ವಾ. ಇದು ಬಂಗಾರ ಅಂತ ಹೇಳುವಾಗ ಇಮಾರ್ಟಾಲಿಟಿ, ಅದು ಅಮರತ್ವವನ್ನು ಅದು ಏನು ಸೂಚನೆ ಆಗ್ತದೆ ಅಂತ ಕೂಡ ನಾವು ನೋಡಿದ್ವಿ. ಅದು ಮಾತ್ರ ಅಲ್ಲ, ಇದರಲ್ಲಿ ಮುಖ್ಯವಾಗಿ ದೇವರ ವಾಕ್ಯದಿಂದ ಜನಿಸಲ್ಪಟ್ಟಿರುವ ಸಭೆ, ಇದು ಈ ಬಂಗಾರದ ಈ ದೀಪಸ್ತಂಭ ಏನಾಗಿದೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಇದು ಪೂರ್ತಿ ಇವರು ಆ ಎಣ್ಣೆ ಅಂತ ಹೇಳುವಾಗ ನಮ್ಗೆಲ್ಲ ಗೊತ್ತಿದೆ. ಆ ಎಣ್ಣೆ ಅಂತ ಹೇಳುವಾಗ ಅದು ದೇವರ ಕೊಡುವ ಆ ಪವಿತ್ರಾತ್ಮ ಅಂತ ಕೂಡ ನಾವು ನೋಡಿದೀವಿ. 10 ಕಣ್ಣಿಗಳು ಇದ್ರು ಅದರಲ್ಲಿ ಇದ್ದಿದ್ದಂತ ಎಣ್ಣೆ ಅವರಿಗೆ ಖಾಲಿ ಆದ್ಮೇಲೆ ಅವ್ರು ಹೋಗಿ ಅಂಗಡಿಗೆ ಹೋಗಿ ಖರೀದಿ ಮಾಡಿಕೊಂಡು ಬರೋಷ್ಟರಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಮನುಷ್ಯ ಕುಮಾರನು ಅಲ್ಲಿ ಬಂದಿದ್ದಂತ ನೋಡುದು, ಮೊದಲಿಂಗ ಅಲ್ಲಿ ಬಂದಿದ್ದಂತ ನೋಡ್ತೀವಿ. ಅದೇ ತರ ಬಂದು ಅದರಲ್ಲಿ ಇದ್ದಿದ್ದಂತ ಎಣ್ಣೆ ಏನೇ ಸೂಚನೆ ಆಗ್ತದೆ ಅಂತ ಕೇಳಿದ್ರೆ, ಅದು ಪವಿತ್ರ ಆತ್ಮವನ್ನು ಸೂಚನೆ ಮಾಡ್ತದೆ. ಆ ಎಣ್ಣೆ ಇರುವಾಗ ಏನಾಗ್ತದೆ ಅಂತ ಕೇಳಿದ್ರೆ, ನಮ್ಮಲ್ಲಿ ಉರಿಯುವ ಆ ಆ ಬೆಳಕು ಕೊಡುವ ಬೆಂಕಿ ಇರ್ತದಲ್ಲ, ಅದು ಏನಾಗ್ತದೆ ಅಂತಂದ್ರೆ ನಮಗೆ ಬೆಳಕು ಕೊಡೋದಿಕ್ಕೆ ಯಾವಾಗೂ ಬೆಳಕು ಕೊಡ್ತದೆ. ಹಂಗಂತ ಹೇಳುವಾಗ ಹೂವ ಇವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ, ಇದು ಏನನ್ನ ಸೂಚನೆ ಮಾಡ್ತದೆ ಅಂತ ಕೇಳಿದ್ರೆ, ದೇವರ ವಾಕ್ಯವನ್ನ ಸೂಚನೆ ಮಾಡ್ತದೆ ಅಂತ ಅಲ್ವಾ. ಅದು ಬೈಬಲ್ ಅನ್ನ ಸೂಚನೆ ಮಾಡ್ತದೆ ಅಂತ ಕೂಡ ನಾವು ಏನ್ ಮಾಡ್ಬೋದು ಸಹೋದರ ಸಹೋದರಿಯರೇ, ಇದು ನೋಡ್ಬೋದು. ಇದು ಬೈಬಲ್ ಅನ್ನ ಸೂಚನೆ ಮಾಡ್ತದೆ.
ಅಲ್ವರ. ಬೈಬಲ್ ಅಂತ ಕೇಳುವಾಗ ನಾವು ನೋಡಿದ್ವಿ ಎಷ್ಟು ಪುಸ್ತಕ ಇದೆ ಅಂತ ಕೇಳಿದ್ರೆ 66 ಪುಸ್ತಕ ಏನಾಗಿತ್ತು ಅಂತ ಕೇಳಿದ್ರೆ ಇದರಲ್ಲಿ ಇದ್ದಿದ್ದಂತ ನೋಡ್ತೀವಿ ಅಲ್ವರ. 66 ಪುಸ್ತಕಗಳು ಅದರಲ್ಲಿ ನಾವು ತೋರಿಸ್ಬೋದು. ಹೆಂಗೆ ತೋರಿಸ್ಬೋದು ಅಂತ ಕೇಳಿದ್ರೆ ನಾನು ಇಲ್ಲಿ ಹಾಕಿದ್ ನೋಡ್ರಿ, ಇದ್ದಿದ್ದಂತ ಎಲ್ಲಾ ಅದರಲ್ಲಿ ವಸ್ತುಗಳು ಏನಪ್ಪಾ ಅಂತ ಕೇಳಿದ್ರೆ ಅದರಲ್ಲಿ ಹೂವುಗಳಿತ್ತು. ಎಷ್ಟು ಹೂವುಗಳಿತ್ತು ಟೋಟಲ್ ಅಂತ ನೋಡುವಾಗ 22 ಹೂವುಗಳಿತ್ತು, 22 ಹಣ್ಣುಗಳಿತ್ತು, 22 ಮಗುಗಳಿತ್ತು. ಟೋಟಲ್ ಎಷ್ಟಪ್ಪ ಆಯ್ತು ಅಂತ ಕೇಳಿದ್ರೆ 66 ಪುಸ್ತಕಗಳು ಅಂತ ಹೇಳುವಾಗ ಅದರಲ್ಲಿ ಇದ್ದಿದ್ದಂತ ನೋಡ್ರಿ, ಇವೆಲ್ಲ ನಾವು ಓದಿ ಇವೆಲ್ಲ ನಾವು ನೆನಪುಕೊಂಡು ನಮ್ಮ ಹೃದಯದಲ್ಲಿ ನಾವು ಅದನ್ನ ಪ್ರಕಾರ ನಾವು ನಡೆಯುವಾಗ ಅಂತ ಏನಾಗುತ್ತೆ ಅಂತ ಕೇಳಿದ್ರೆ ನಾವೇ ಯೋಗ್ಯ ಪತ್ರರಾಗಿ ಅಂತ ಹೇಳುವಾಗ ನಾವೇ ಆ ಬೈಬಲ್ ಆಗಿ ನಾವು ಮಾರ್ಪಡ್ತೀವಿ ಅಂತ ಕೂಡ ನೋಡ್ತೀವಿ. ಬ್ರದರ್, ನಾನ್ ಮಾತಾಡೋದು ಕೇಳ್ತಾ ಇದೀಯಾ? ಮ್ಯೂಟ್ ಅಲ್ಲಿ ಇದೆಯಾ? ಕೇಳ್ತಾ ಇದೆಯಾ? ಓಕೆ ಸರ್. ಈಗಿರುವಾಗ ಓಕೆ ಬ್ರದರ್, ಥ್ಯಾಂಕ್ ಯು ಸರ್. ಈಗಿರುವಾಗ ಹೋದ ವಾರ ಒಂದು ಕನ್ಫ್ಯೂಷನ್ ಇತ್ತು. ಏನಪ್ಪಾ ಕನ್ಫ್ಯೂಷನ್ ಅಂತ ಕೇಳಿದ್ರೆ ನಾವು ಮಾತಾಡಿದಂಗೆ ನೋಡ್ರಿ, ಈ ಪುಸ್ತಕ ಅದೇ ತರ ಬಂದು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಬಗ್ಗೆ ನಾನು ಅದು ತೋರಿಸಿದ್ದೆ. ಆದ್ರೆ ಅಲ್ಲಿ ನಾವು ಸ್ವಲ್ಪ ಲೆಕ್ಕ ಏನು ತಪ್ಪಾಗಾಯ್ತು ಅದು ಅಲ್ವಾ. ಆದ್ರೆ ನಾನು ಅದು ಕರೆಕ್ಟ್ ಆಗಿತ್ತು, ನಾವು ತಪ್ಪಾಗಿ ಅದನ್ನ ಎಣಿಸಿದಿರಿ, ಆದ್ರಿಂದ ಅದು ತಪ್ಪಾಗಿದೆ ಅಂತ ನೋಡ್ತೀವಿ ಅಲ್ವಾ. ನೋಡ್ರಿ, ಈಗ ಎಲ್ಲ ಬಂದು ಓದು ಎಲ್ಲ ಈ ಹೂವ, ಇದರಲ್ಲಿ ಇರುವ ಮಗು, ಇದರಲ್ಲಿ ಇದ್ದಿದ್ದಂತ ಆ ಹಣ್ಣು ಅದೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಅದನ್ನ ಎಲ್ಲ ಕೂಡಿಸುವಾಗ 66 ಮುಖ್ಯವಾಗಿ ಆ ಒಂದು ನಂಬರ್ ಬರುತ್ತೆ. ಆ ನಂಬರ್ ಏನಕ್ಕಪ್ಪ ಸೂಚನೆ ಆಗ್ತದೆ ಅಂತ ಕೇಳಿದ್ರೆ ದೇವರ ವಾಕ್ಯ, ಆ ಬೈಬಲ್ಗೆ ಸೂಚನೆ ಆಗ್ತದೆ ಅಂತ ಕೇಳಿ. ಇದರಲ್ಲಿ ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಕೂಡ ನಾನು ಇದರಲ್ಲಿ ತೋರಿಸಿದ್ದೆ. ಹೆಂಗಪ್ಪ ಇದು ಹೊಸ ಒಡಂಬಡಿಕೆ ಏನು ಹಳೆ ಒಡಂಬಡಿಕೆ ಅಂತ ಕೇಳಿದ್ರೆ ಈಗ ನೋಡ್ರಿ, ಇಲ್ಲಿಗೆ ಇರೋದಂತ ನೋಡ್ತೀವಿ. ನಾನು ಇಲ್ಲಿಗೆ ಪಿಕ್ಚರ್ ಹಾಕಿದ್ದೀನಿ. ಈ ಪಿಕ್ಚರ್ ಅಲ್ಲಿ ಗೊತ್ತಾಗುತ್ತೆ ಹೆಂಗೆ ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಅಂತ ಕೇಳುವಾಗ